ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. Okay, I'll be there in 10 minutes. ಅಮ್ಮ ಕಾಫಿ. ನಾನು ಇಷ್ಟೊತ್ತಿನಲ್ಲಿ ಕಾಫಿ ಕುಡಿಯಲ್ಲ. ಇವತ್ತೊಂದಿನ ಕುಡೀರಿ ಅಜ್ಜಿ ಪ್ಲೀಸ್, ನನಗೋಸ್ಕರ ಪ್ಲೀಸ್ ಅತ್ತೆ, ಪಾಪ ನಿಮ್ಮ ಮಗ ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಹೇಗಿದೆ? ಹೆಚ್ಚು ಕಮ್ಮಿ ಕಾಫಿ ತರನೇ ಇದೆ. ಅರೆ ಚಿಕ್ಕಪ್ಪ ಪಾಪ ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಬದಲಾಗಿದ್ದಾರೆ ನೋಡಿ. ಹೌದು, ಗಂಡಸ್ರು ಎಷ್ಟೊಂದು ಸಾಧು ತರ ಇರೋದನ್ನ ನಾನು ನೋಡೇ ಇಲ್ಲಪ್ಪ. ನೋಡಿಲ್ಲ. ಒಂದ್ ಕಪ್ ಕಾಫಿ ಮಾಡ್ಕೊಂಡು ಬಂದ ತಕ್ಷಣ ಪೋಲಿ ಹೇಳ್ಕೊಂಡಿದ್ದವನು ಪರಮಾತ್ಮ ಆಗ್ಬಿಡಲ್ಲ. ಮಾಲ್ತಿ ಮನೆ ಇದೆ ಅಂದ್ರೆ ಜಾನ್ವಿ ಶ್ರೀ ಮನೆನೂ ಇದೇನೆ ಅಂದ್ರೆ ಗುರು ಇದೇ ಮನೇಲಿದ್ದಾನೆ. ವಾವ್, ನಾನು ಹುಡುಕ್ತಾ ಇದ್ದಿದ್ದು ತಾನಾಗೆ ಸಿಕ್ತಲ್ಲ. ವೆರಿ ಗುಡ್. ಅಲ್ಲಾಕಿರೋ ಅವಳು ಸೆಂಟು ಇಲ್ಲಿಗೂ ಘಮ್ ಅಂತದೆ. ಇವಳು ಏನು ಸೆಂಟಲ್ಲಿ ಸ್ನಾನ ಮಾಡ್ತಾಳೋ ನೀರಲ್ಲಿ ಸ್ನಾನ ಮಾಡ್ತಾಳೋ ಆ ಮನ್ಮಥ ದೇವಂಗೆ ಗೊತ್ತು ಕಣಪ್ಪ. ಯಾವುದಪ್ಪ ಇದು ಹೊಸ ಎಂಟ್ರಿ ನನಗೆ. ಬಂದ್ರಾ? ನಿಮ್ಗೆ ಅಡ್ರೆಸ್ ಹುಡ್ಕೋದೇನು ತೊಂದರೆ ಆಗಲಿಲ್ಲ ಅಲ್ಲ? ಇಲ್ಲ, ತುಂಬ ಪರಿಚಯ ಇರೋ ಜಾಗ ಅನಿಸ್ತು. ಹಾಂ, ನನಗೆ ತುಂಬ ಬೇಕಾದವ್ರು ಇರೋ ಮನೆ ಅಲ್ವಾ, ಅದಕ್ಕೆ ಹಾಗಂತೆ. ಇವನು ನನ್ನ ಮಗ ಶ್ರೀನಿಧಿ. ಇವರು ನಮ್ಮಮ್ಮ. ಅಮ್ಮ ಇವರು ಶ್ರೀ. ಇವರು ಒಂದು ನಿಮಿಷ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೀನ್ ಯಾಕೋ ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು? ಯಾಕೆ ಅಂದ್ರೆ ಇವ್ರು ಯಾರು ಅಂತ ನಿನಗೆ ಗೊತ್ತಾಗೋದು ಬೇಡವಾ? ಇವ್ರನ್ನ ನೀನ್ ಪರಿಚಯ ಮಾಡೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ನಾನು ನಿಮ್ಮಮ್ಮ ಆಲ್ರೆಡಿ ಫ್ರೆಂಡ್ಸ್. ಏನೋ ಹೀಗೆ ಆಶ್ಚರ್ಯವಾಗಿ ಕೇಳ್ತಿದ್ಯಾ? ಇವತ್ತು ಇವ್ರನ್ನ ಇನ್ವೈಟ್ ಮಾಡಿದ್ದೆ ನಾನು. ಅಮ್ಮ ಇವ್ರನ್ನ ಇನ್ವೈಟ್ ಮಾಡಿದ್ದೆ ನಾನಮ್ಮ. ಸುಮ್ಮನೆ ಇರೋ, ನಾನ್ ಮಾಡಿದ್ದು. ಸ್ಟಾಪ್. ನನಗೆ ನೀವಿಬ್ರು ಇನ್ವೈಟ್ ಮಾಡಿದ್ವಿ.
ಆದ್ರೆ ನೀವಿಬ್ರು ಅಮ್ಮ ಮಗ ಅಂತ ನನ್ಗೆ ಗೊತ್ತಾಗಿದೆ ಈಗ. ಓ ಹೌದಾ? ಕೆಲವು ದಿವಸದಿಂದ ನೀವಿಬ್ರನ್ನ ರಾಮನ್ ದೇವಸ್ಥಾನದಲ್ಲಿ ನೋಡಿದ್ದೆ ಅಲ್ಲ, ಅದೇ ತುಂಬಾ ಟೈಮ್ ಆಯ್ತಲ್ವಾ, ಮರ್ತ್ಬಿಟ್ಟೆ. ವೈದ್ಯವಿ ಶ್ರೀ, ಅವತ್ ಮೀಟಿಂಗ್ ಅಲ್ಲಿ ಸೆಲ್ಫಿ ತಗೊಂಡ್ರಲ್ಲ, ಅವಾಗ್ಲಾದ್ರೂ ಹೇಳ್ಬೋದಾಗಿತ್ತಲ್ವಾ? ಸಾರಿ, ನಂಗದು ಮರ್ತೇ ಹೋಗಿತ್ತು. ಇನ್ ನೀವಿಬ್ರು ಮರ್ತರು, ನಾನ್ ಯಾವ್ದನ್ನು ಮರೆಯಲ್ಲ. ಬನ್ನಿ ಮಧುಮಿತಾ. ಅಲ್ಲಕ್ಕೆ ನಿಂತ್ಕೊಂಡ್ಬಿಟ್ರಿ, ಬನ್ನಿ ಒಳಗೆ. ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದೀನಿ. ಯಾರಾದ್ರೂ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋರಿದ್ದಾರ ಅಂತ ನೋಡ್ತಿದ್ದೆ. ಜಸ್ಟ್ ಜೋಕಿಂಗ್, ತಮಾಷೆ ಮಾಡ್ತಿದ್ದೆ ಅಷ್ಟೇ. ತಮಾಷೆ ಮಾಡಿದ್ರ? ಅಯ್ಯೋ ಬನ್ನಿ 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 ಒಳಗೆ Please come ಬನ್ನಿ. in. ಮನೇನ ಹಾಳು ಮಾಡಕ್ ಬಂದಿರೋಳು ನಾನು, ಬಲ್ಗಾರಿಕೆ ಆಗ್ಬರ್ಲಿ. ಜಾನು, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಕಮ್ ಜಾನು. ಹಲೋ ಜಾನು. ಇನ್ನು 15 ದಿನ ಬಿಟ್ಟು ನನಗೂ ಗುರುಗೂ US ಹೋಗೋ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. 15 days. That's my challenge. ಜಾನು, ಎಂತ ಕೋಇನ್ಸಿಡೆನ್ಸ್ ಗೊತ್ತಾ? ಮಧುಮಿತಾ ಅವರು ಅಮ್ಮನ ಫ್ರೆಂಡು ಹೌದು, ನಮ್ಮ ಬಿಸ್ನೆಸ್ ಕ್ಲೈಂಟು ಹೌದು. ಸ್ನೇಹ ವ್ಯವಹಾರ ಎರಡೂ ಕಾರಣಗಳಿಂದ ನಮ್ಗೆ ಹತ್ರ ಆಗಿರೋರು. ನಿಮ್ಮ ಹಸ್ಬೆಂಡ್? ಒಳಗಿದ್ದಾರೆ, ಇರಿ ಕರಿತೀನಿ. ಪ್ಲೀಸ್ ಬಿ ಸೀಟೆಡ್. ಅಷ್ಟಾಗಿರುತ್ತೆ ಕಣೆ. ಗ್ಲಾಮರ್ ಮುಂದೆ ವಯಸ್ಸು ಕೌಂಟಿಗೆ ಬರಲ್ಲ. ಹೋಗಿ ಬಾಬಾ ನೀವು. ಏನಣ್ಣ ನೀನು? ನಿಮಗೆಲ್ಲ ಏನು ಗೊತ್ತಾಗುತ್ತೆ, ಹೋಗಿ ಕೆಲಸ ನೋಡ್ರೆ. ಬಾರಿ ವಸು. ಥ್ಯಾಂಕ್ ಯು ನಮ್ಮ ಮನೆಗೆ ಬಂದಿದ್ದಕ್ಕೆ. ಐ ಶುಡ್ ಸೇ ಥ್ಯಾಂಕ್ಸ್. ಬಟ್ ಮಾಲ್ತಿ, ನೀವು ಅಮ್ಮ ಮಗ ಅಂತ ನಂಗೆ ಗೊತ್ತಿದ್ರೆ ನಾನು ನಿಮ್ಮ ಮನೆಗೆ ಮುಂಚೆನೆ ಬರ್ತಿದ್ದೆ. ದಟ್ಸ್ ರಿಯಲಿ ನೈಸ್ ಆಫ್ ಯು. ಎಲ್ಲಿ ನಿಮ್ಮಮ್ಮ ನಿಮ್ಮ ಫಾದರ್ನ ಕರ್ಕೊಂಡ್ಬರ್ತೀನಿ ಅಂತ ಹೋದವರು ಬಂದೇ ಇಲ್ಲ? ಮಾವ ಬ್ಯುಸಿ ಇರ್ಬೇಕು ಶ್ರೀ. ಬಿಸಿನಾ? ಒಂದು ನಿಮಿಷ, ಅಲ್ಲಿ ಗೋ ಚೆಕ್. ನೀವು ಇಲ್ಲೇ ಇರಿ. ಜಾನು, ನೀನು ಇವ್ರ ಜೊತೆ ಮಾತಾಡ್ತಿರೋ? I'll be right back. ಶ್ರೀ ಶ್ರೀ ಆವತ್ತು ಭೀಮ್ನ ಅಮಾವಾಸ್ಯೆ ದಿನ ನೀನು ನಿಮ್ಮ ಮಾವ ಗುರು ಸೇರಿ ನಾನು ಈ ಮನೆಗೆ ಬರ್ದೇ ಇರೋ ಹಾಗೆ ನಾಟಕ ಆಡಿದ್ರಲ್ಲ, ಈಗೇನು ಮಾಡ್ತೀರ? ಇವತ್ತು ನಿಮ್ಮತ್ತೆ ಮತ್ತೆ ನಿನ್ನ ಗಂಡ ಸೇರಿ ನನ್ನ ಇಲ್ಲಿ ಕರ್ತಿರೋದು. ನಾನು ಅನ್ಕೊಂಡಿರೋದನ್ನ ಇವತ್ತು ಸಾಧಿಸ್ತೀನಿ. ಆ ದೇವರು ಕೂಡ
ನನ್ನನ್ನು ತಡೆಯೋಕ್ಕಾಗಲ್ಲ. ಇವರಿಬ್ಬರ ಸಂಬಂಧ ಬರೀ ಬಿಸ್ನೆಸ್ಸು ಕ್ಲೈಂಟ್ಸು ಲೆವೆಲ್ ಇಲ್ವಲ್ಲ. ಏನೋ ಮಿಸ್ ಹೊಡಿತಾ ಇದೆ. ಸರಿ, ರೆಡ್ ಸಿಗ್ನಲ್ ಕಾಣಿಸ್ತಾ ಇದೆ. ಅಲರ್ಟ್. ಕೌಂಟ್ರ್ ಕೊಡು, ಕೌಂಟ್ರ್ ಕೊಡು. ಅವತ್ತು ತುಂಬಾ ಕೊಡ್ತಿದ್ದೆ, ಇವತ್ತು ಕೊಡಕ್ಕಾಗ. ಕೊಟ್ರೆ ನೀನೇ ನಿನ್ ಮನೇಲೆ ಸಿಕ್ಕಾಕೋತೀಯ. ಫ್ಯೂ ಮಿನಿಟ್ಸ್ ಮೋ. ಆ ಮನುಷ್ಯನ ಮುಖವಾಡ ನಾನು ಕಳ್ಚಿ ಬಿಸಾಕ್ತೀನಿ. ಪ್ರೀತಿ ಪಾತ್ರರಾದವ್ರೆ ಅವ್ರನ್ನ ಈ ಮನೆಯಿಂದ ಆಚೆ ಹಾಕಬೇಕು. ಹಾಗೆ ಮಾಡ್ತೀನಿ. ನೀವಾ ಬಾಬಾ? ಹೆದರ್ಕೊಂಡೇ ಬಿಟ್ಟೆ. ಹೆದರ್ಕೊಳ್ಳೋ ಹಾಗಿದ್ದೀನ ನಾನು? ಅಯ್ಯೋ ಇಲ್ಲ. ಹೇಗಿದ್ದೀನಿ? ಚೆನ್ನಾಗೇ ಇದ್ದೀರಾ. ನೀನು ಅಷ್ಟೇ ತುಂಬ ಮುದ್ದಾಗಿದೆಯಾ. ಥ್ಯಾಂಕ್ಸ್ ಬಾಬಾ. ಏನಂತಾಳೆ ಆ ಮುದುಕಿ? ನಿಮ್ಮ ಹೆಸರು ಕೇಳಿದ್ರೆ ಸಾಕು, ಇನ್ನೂ ಉರ್ಕೊತಿದ್ದಾರೆ. ಉರಿಲಿ ಉರಿಲಿ, ಚೆನ್ನಾಗಿ ಉರಿಲಿ. ಸತ್ತಾಗ ಕೊಳ್ಳಿ ಇಡೋದೇ ಬೇಡ, ಅದೇ ಉರಿಲಿ ಬೂದಿ ಆಗೋಗ್ಬಿಡ್ತಾಳೆ. ಭಾವ, ಏನೇ ಆಗಲಿ ಅವರು ನಿಮ್ಮಮ್ಮ. ನೀವು ಈ ಥರ ಎಲ್ಲ ಮಾತಾಡಬಾರ್ದು. ವಾಹ್ ವಾಹ್, ಕಟ್ಕೊಂಡವನಿಗೆ ಒಳ್ಳೆ ಹೆಂಡತಿ ಆಗ್ತಿ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅತ್ತೆಗಂತೂ ಸೂಪರ್ ಸೊಸೆ ಆಗ್ತೀಯ. ಹೋಗಿ ಭಾವ ನೀವು. ಹೋಗ್ಲಾ ಹೋಗ್ಲಾ ನಾನು? ಅಯ್ಯೋ ಬೇಡ ಬೇಡ. ಹಂಗ ಬಾ ದಾರಿಗೆ. ಬಿಸಿ ಬಿಸಿ ಏನ್ ಭಾವ? ಕಾಫಿ ನಿನಗೋಸ್ಕರ ಮಾಡ್ಕೊಂಬಂದಿದ್ದು, ಪ್ಲೀಸ್. ಥ್ಯಾಂಕ್ಸ್ ಭಾವ, ನನ್ನ ಮೇಲೆ ಎಷ್ಟು ಕಾಳಜಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಕಾಳು ಹಾಕಬೇಕು ಅಂದರೆ ಕಾಳಜಿ ವಹಿಸ್ಲೇಬೇಕು. ಹೇಗಿದೆ? ಚೆನ್ನಾಗೇ ಇದೆ, ಸ್ವಲ್ಪ ಸಕ್ಕರೆ ಕಮ್ಮಿ ಇದೆ. ಸಕ್ಕರೆ ಕಮ್ಮಿನಾ? ಅಯ್ಯೋ ಬಾಬಾ, ಅದು ನನ್ನ ಎಂಜಿಲು ಬಾಬಾ. ಎಂಜಿಲಾದ್ರೆ ಏನಾಯ್ತು? ಚೆನ್ನಾಗಿದೆಯಲ್ಲ, ಸಕ್ಕರೆ ಸರಿಯಾಗಿದೆ. ಈಗ ನೀನು ಕುಡಿದ ಮೇಲೆ ಸಕ್ಕರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳ? ಹೋಗಿ ಬಾಬಾ, ಏನೇನೋ ತಮಾಷೆ ಮಾಡ್ತೀರಾ ನೀವು. ಅದು ನಾನು ಒಲೆ ಮೇಲೆ ಹಾಲಿಟ್ಬಿಟ್ಟಿದೆ, ಉಕ್ಕು ಬಿಡುತ್ತೆ. ಬರಲ್ಲ? ಬಸು, ನನ್ನ ಗಂಡಂಗೆ ಏಂಜಲ್ ಕಾಫಿ ಕೊಟ್ಯಾ ಕುಡಿಯಕ್ಕೆ? ಅಕ್ಕ, ನಾನು ಕೊಡ್ಲಿಲ್ಲ, ಬಾಬಾನೇ ಕಿತ್ಕೊಂಡಿದ್ದು. ಅವ್ರು ಕಿತ್ಕೊಂಡ್ಬಿಟ್ರಂತೆ, ಇವಳು ಕೊಟ್ಲಂತೆ. ಬೇಡ ಅನ್ನಕ್ಕಾಗ್ಲಿಲ್ವೇನೆ ನಿನ್ಗೆ? ಸಾರಿ. ಇನ್ನೊಂದ್ಸಲ ಈ ಥರದ್ದೆಲ್ಲ ಆಡೋದು ನೋಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಓಹೋ, ಇವರೇ ನಮ್ಮ ಯಜಮಾನ್ರು. ಹೆಲೋ ಮಿಸ್ಟರ್ ಗುರು ಪ್ರಸಾದ್.
ನಮ್ಮ ಯಜಮಾನ್ರ ಹೆಸರು ನಿಮ್ಗೆ ಹೇಗೆ ಗೊತ್ತು? ಈಗ ತಾನೇ ಜಾನ್ವಿ ಹೇಳಿದ್ಲು. ನಿಮ್ಮ ಯಜಮಾನ್ರ ಹೆಸರು, ನಿಮ್ಮ ವಾರ್ಗಿತೀರ್ ಹೆಸರು, ನಿಮ್ಮ ಮತ್ತೆ ಅನ್ನಪೂರ್ಣ ಅವ್ರ ಹೆಸರು ಅಲ್ವಾ ಜಾನ್ವಿ? ಇವರು ಮಧು, ಮಿತ್ತ. ಇನ್ನು 15 ದಿನ ಬಿಟ್ಟು ನನಗೂ ಗುರುಗೂ US ಹೋಗೋ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. 15 days. That's my challenge. Happy wedding anniversary, Mr. Guru Prasad. ಅತ್ತೆ, ನಾನು ಅಡುಗೆ ಎಲ್ಲ ರೆಡಿ ಇದೆಯಾ ನೋಡ್ಕೊಂಡು ಬರ್ತೀನಿ. ನ್ಯೂಯಾರ್ಕ್. What a coincidence! ನ್ಯೂಯಾರ್ಕ್ ಅಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿದ್ರಿ? ಮ್ಯಾನ್ಹಟನ್. ಮ್ಯಾನ್ಹ್ಯಾಟನ್ ಅಲ್ಲಿ? ಕೊಲಂಬಸ್ ಅವೆನ್ಯೂ. ಅರೆ, ನಾನು ಅಲ್ಲೇ ಇರೋದು ಮಿಸ್ಟರ್ ಗುರುಪ್ರಸಾದ್. ಅಯ್ಯೋ, ಇಷ್ಟು ವರ್ಷ ಒಂದೇ ಏರಿಯಾದಲ್ಲಿದ್ರು ನೀವು ಮೀಟೇ ಮಾಡಿಲ್ವಾ? ಮಾಲ್ತಕ್ಕ, ಒಂದ್ ನಿಮಿಷ ಬರ್ತೀರಾ? ಹಾ, ಬಂದೆ. ನಿಮಿಷ ಬಂದೆ. ನಿಂತ್ಕೋ. ನೀನಿಲ್ದೆ ನಾನಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ನೀನಿಲ್ಲಿ ಹೆಂಡತಿ ಮಗನ ಜೊತೆ ಆರಾಮಾಗಿದ್ಯಾ? ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ಯಾ? ನಾನು ನಿನ್ನ ಜೊತೆ ಲೈಫ್ ಪಾರ್ಟ್ನರ್ ಆಗ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ನಿನ್ನ ಜೊತೆ ಬದುಕೋಕ್ಕಾಗಲ್ಲ ಅಂತ ಎಷ್ಟೋ ವರ್ಷದಿಂದ ಹೇಳಿದ್ದೀನಿ. ನನಗೂ ನಿನಗೂ ಹೊಂದಾಣಿಕೆ ಆಗಲ್ಲ. ಮಾತಿನ ನಾನು ಮದುವೆ ಆಗಿದ್ದೀನಿ, ಅವಳ ಜೊತೆನೇ ಇರ್ತೀನಿ. ಇಷ್ಟು ವರ್ಷ ಎಲ್ಲಿ ಹೋಗಿತ್ತಾ ಪ್ರೀತಿ? ನನ್ನ ಜೊತೆ ಯಾಕಿದ್ದೆ? ನಿನ್ನ ಜೊತೆ ನಾನು ಬರೀ ಬಿಸ್ನೆಸ್ ಪಾರ್ಟ್ನರ್ ಅಷ್ಟೇನೆ. ಬರೀ ಬಿಸ್ನೆಸ್ ಪಾರ್ಟ್ನರಾ? ಬೆಡ್ರೂಮ್ ಪಾರ್ಟ್ನರ್ ಆಗಿರ್ಲಿಲ್ವಾ? ಶಟ್ ಅಪ್. ಯು ಶಟ್ ಅಪ್. ಇಷ್ಟು ವರ್ಷ ಹೆಂಡತಿ ಮಗ ಮನೆ ಅನ್ನೋದನ್ನ ಮರೆತು ನನ್ನ ಜೊತೆ ಒಂದೇ ಮನೇಲಿದ್ದೆ. ಈಗ ಹೊಂದಾಣಿಕೆ ಆಗಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಾ? ಅಪ್ಪಬ್ಬ ಅಂದರೆ ಏನು ಮಾಡ್ಬೋದು ನೀನು? ನನಗೆ ಸವಾಲ. ಈಗಿರೋ ಸಂತೋಷನ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಸರ್ವನಾಶ ಮಾಡ್ಬಿಡ್ತೀನಿ. ನೋಡ್ತೀಯಾ? ಪ್ಲೀಸ್ ಡೋಂಟ್ ಬಿಹೇವ್ ಲೈಕ್ ಎ ಸೈಡಿಸ್ಟ್. ನೀನೊಬ್ಬ ಸಂತೋಷವಾಗಿರುವ, ನಾನು ಸಂಕಟ ಪಡ್ತಿರ್ಬೇಕಾ? ನೀನೇನೇ ಮಾಡಿದ್ರು ನಿನಗೆ ಮಾತ್ರ ನಾನು ಸಿಗಲ್ಲ. ನನಗೆ ಸಿಗದೆ ಇರೋ ಗುರು ಯಾರಿಗೂ ಸಿಗ್ಬಾರ್ದು. ಅದು ಪ್ಲೀಸ್. ರೀ, ಊಟ ಮಾಡೋಣ? ಬನ್ನಿ, ಕೈ ತೊಳ್ಕೊಳ್ಳಿ. ನಾನು ನಿಮ್ಮ ಹಸ್ಬೆಂಡ್ ಹತ್ರ US ಅಲ್ಲಿ ನಡೆದು ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಅಯ್ಯೋ, ಅದಕ್ಕೇನಂತೆ, ಊಟ ಮಾಡ್ತಾ ಮಾಡ್ತಾ ಮಾತಾಡ್ಬೋದು. ಬನ್ನಿ. ಊಟ ಮಾಡ್ತಾ ಮಾತು ಕಂಪ್ಲೀಟ್ ಮಾಡೋಣವಾ ಗುರು ಪ್ರಸಾದ್? ಮಾಲ್ತಿಯವರೇ, ನಾನು ನಿಮ್ಮ ಹಸ್ಬೆಂಡ್ನ ಹೆಸರಿಟ್ಟು ಕೂಗಿದ್ರೆ ನಿಮ್ಗೇನು ಬೇಜಾರಿಲ್ಲ ತಾನೆ? ಅಯ್ಯೋ, ಅದಕ್ಕೇನಂತೆ, ಹಾಗೆ ಕರೀರಿ. ಬನ್ನಿ.
ನೀವು ಬನ್ನಿ. ನನಗೆ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ ಹಾಗಂದ್ರೆ ಏನು, ಅವರು ನಮ್ಮ ಆ್ಯನಿವರ್ಸರಿಗೋಸ್ಕರ ಬಂದಿರೋದು. ಅವ್ರ ಜೊತೆ ನಾವು ಊಟಕ್ಕೆ ಕೂತ್ಕೊಳ್ಳಿಲ್ಲ ಅಂದರೆ ಏನು ಅನ್ಕೋತಾರೆ. ಅದು ಅಲ್ಲದೆ ಅವ್ರ ಜೊತೆ ಇಂಗ್ಲೀಷ್ ಮಾತಾಡೋಕ್ಕೆ ನಂಗೆ ಬರಲ್ಲಪ್ಪ. ನೀವಿದ್ರೆ ಚೆನ್ನಾಗಿರುತ್ತೆ. ಬನ್ನಿರಿ. ನಾನು ಬರ್ತೀನಿ, ನಡಿ ನಡಿ. ಬನ್ನಿ. ಜಾನ್ವಿ, ಡೂ ಸಮಥಿಂಗ್, ಹೆಲ್ಪ್ ಮೀ ಪ್ಲೀಸ್. ಅವಳು ಮಾಲ್ತಿ ಎದುರುಗಡೆ ನಂಗೆ ಟಾಂಗ್ ಕೊಡೋಕ್ಕೆ ಶುರು ಮಾಡಿದ್ದಾಳೆ. ಅವಳು ನನ್ನ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾಳೆ. ಪ್ಲೀಸ್ ನೀವು ಸ್ವಲ್ಪ ಸಮಾಧಾನವಾಗಿರಿ. ನೀವು ಹೀಗೆ ಧೈರ್ಯ ಕೆಟ್ಟು ಅವ್ರ ಮುಂದೆ ಸೋಲು ಒಪ್ಕೋಬೇಕು ಅನ್ನೋದೇ ಮಧುಮಿತಾ ಅವ್ರ ಉದ್ದೇಶ. ನಮ್ಮ ಮನೆಗೆ ಬಂದು ಅವ್ರು ಗೆಲ್ಲೋದಕ್ಕೆ ನಾವು ಬಿಡಬಾರ್ದು. ಏನಾದರೂ ಮಾಡಲೇಬೇಕು. ಡೂ ಸಮಥಿಂಗ್ ಪ್ಲೀಸ್ ಪ್ಲೀಸ್ ಜಾನ್ವಿ.